ಶ್ರೀರಾಮನನ್ನ ಟೂರಿಂಗ್ ಟಾಕೀಸ್ ಗೊಂಬೆಗೆ ಹೋಲಿಕೆ ಮಾಡಿದಂತಹ ಸಚಿವ ರಾಜಣ್ಣ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲರಾಗಿದ್ದಾರೆ. ರಾಜಣ್ಣ ಇಂಥ ದುರಹಂಕಾರದ ಹೇಳಿಕೆಯನ್ನ ಕೊಡಬಾರದು. ಕಾಂಗ್ರೆಸ್ಗೆ ರಾಮ ಸೀತೆ ಎಲ್ಲ ಟೂರಿಂಗ್ ಟಾಕೀಸ್ ರೀತಿ ಕಾಣುತ್ತಾ? ರಾಜಣ್ಣ ಹೇಳಿರೋದು ನನಗೇನು ವಿಶೇಷತೆ ಅನಿಸಿಲ್ಲ. ಇವರೆಲ್ಲ ರಾಮ ಸೀತೆಯನ್ನ ಆಟದ ಗೊಂಬೆ ಅಂದುಕೊಂಡಿದ್ದಾರೆ ಅಂತ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ, ರಾಜಣ್ಣ ವಿರುದ್ಧ ಆಕ್ರೋಶ ಭರಿತವಾಗಿ ಮಾತನಾಡಿದ್ದಾರೆ. ರಾಜಣ್ಣ ಹೇಳಿಕೆಗೆ ಆರ್ ಅಶೋಕ್ ಕೊಟ್ಟಂತಹ ಪ್ರತಿಕ್ರಿಯೆ ಇದು. ಕಾಂಗ್ರೆಸ್ಗೆ ರಾಮ ಸೀತೆಗೆಲ್ಲ ಟೂರಿಂಗ್ ಟಾಕೀಸ್ ರೀತಿ ಕಾಣುತ್ತೆ, ಹೀಗಾಗಿ ರಾಜಣ್ಣ ಹೇಳಿರೋದು ನನಗೇನು ವಿಶೇಷತೆ ಅನಿಸಿಲ್ಲ. ರಾಮ ಸೀತೆಯನ್ನ ಇವರೆಲ್ಲ ಆಟದ ಗೊಂಬೆ ಅಂದುಕೊಂಡು ಬಿಟ್ಟಿದ್ದಾರೆ ಅಂತ ಆರ್ ಅಶೋಕ್ ಗುಡುಗಿದ್ದಾರೆ. ದುರಹಂಕಾರದ ಹೇಳಿಕೆ ಇದು. ರಾಮನಿಗೆ ಈ ತರದ ಅವಮಾನವನ್ನ ಗೊಂಬೆಗೆ ಹೋಲಿಕೆ. ಯಾಕಂದ್ರೆ ಅಲ್ಲಿ ಹೋಗಿದ್ದ, ನಾನು ಹೋಗಿದ್ದೆ ಅಯೋಧ್ಯೆ ಕರಸೇವೆಯಲ್ಲಿ, ನಾನು ಕೂಡ ಪಾಲ್ಗೊಂಡಿದ್ದೀನಿ. 21 ದಿನ ಅಲ್ಲಿದ್ದೆ. ನಾನು ದರ್ಶನ ಮಾಡಿ ಬಂದಿದ್ದೀನಿ ಅಲ್ಲಿ ಹೋದಾಗ. ಹಾಗಾದ್ರೆ ಪೂರಿ ಜಗನ್ನಾಥ ದೇವಾಲಯ ಇದೆಯಲ್ಲ, ಅಲ್ಲೂ ಕೂಡ ಕಟ್ಟಿಗೆಯಲ್ಲೇ ಮಾಡೋದು ದೇವ್ರನ್ನ. ಅವ್ರಿಗೆ ಗೊತ್ತಿದೆಯಾ ಕೇಳಿ. ಇದಕ್ಕೆ ಕೋಟ್ಯಾಂತರ ಜನ ಹೋಗ್ತಾರೆ. ಆ ಮೆರವಣಿಗೆಗೆ ಕೋಟ್ಯಾಂತರ ಜನ. ಅದಕ್ಕೆ ವಿಶೇಷವಾದಂಥ ಒಂದು ಮರದ ಒಂದು ವಿಗ್ರಹವನ್ನ ಪೂರಿ ಜಗನ್ನಾಥದಲ್ಲಿ ಮಾಡ್ತಾರೆ. ಹಂಗಾರೆ ಈಗ ಎಲ್ಲರನ್ನೂ ಆಟಿಕೆ ಅನ್ನೋ ರೀತಿ ಮಾತಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಮುಂದಿನ ದಿನಗಳಲ್ಲಿ ಈ ಮಕ್ಕಳಾಡೋ ಪಾರ್ಟಿ ಆಗೋತತೆ. ರಾಜಣ್ಣವರ ದುರಹಂಕಾರದ ಹೇಳಿಕೆ ಇದು. ರಾಮನಿಗೆ ಈ ತರದ ಅವಮಾನವನ್ನ ಗೊಂಬೆಗೆ ಹೋಲಿಕೆ. ಯಾಕಂದ್ರೆ ಅಲ್ಲಿ ಹೋಗಿದ್ದ, ನಾನು ಹೋಗಿದ್ದೆ ಅಯೋಧ್ಯೆ ಕರಸೇವೆಯಲ್ಲಿ, ನಾನು ಕೂಡ ಪಾಲ್ಗೊಂಡಿದ್ದೀನಿ. 21 ದಿನ ಅಲ್ಲಿದ್ದೆ. ನಾನು ದರ್ಶನ ಮಾಡಿ ಬಂದಿದ್ದೀನಿ ಅಲ್ಲಿ ಹೋದಾಗ. ಹಾಗಾದ್ರೆ ಪೂರಿ ಜಗನ್ನಾಥ ದೇವಾಲಯ ಇದೆಯಲ್ಲ, ಅಲ್ಲೂ ಕೂಡ ಕಟ್ಟಿಗೆಯಲ್ಲೇ ಮಾಡೋದು ದೇವ್ರನ್ನ. ಅವ್ರಿಗೆ ಗೊತ್ತಿದೆಯಾ ಕೇಳಿ. ಇದಕ್ಕೆ ಕೋಟ್ಯಾಂತರ ಜನ ಹೋಗ್ತಾರೆ. ಆ ಮೆರವಣಿಗೆಗೆ ಕೋಟ್ಯಾಂತರ ಜನ. ಅದಕ್ಕೆ ವಿಶೇಷವಾದಂಥ ಒಂದು ಮರದ ಒಂದು ವಿಗ್ರಹವನ್ನ ಪೂರಿ ಜಗನ್ನಾಥದಲ್ಲಿ ಮಾಡ್ತಾರೆ. ಹಂಗಾರೆ ಈಗ ಎಲ್ಲರನ್ನೂ ಆಟಿಕೆ ಅನ್ನೋ ರೀತಿ ಮಾತಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಮುಂದಿನ ದಿನಗಳಲ್ಲಿ ಈ ಮಕ್ಕಳಾಡೋ ಪಾರ್ಟಿ ಆಗೋತತೆ. ರಾಜಣ್ಣ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.